ಫ್ರೆಂಡ್ಸ್, ಇಂಡಿಯಾ ಗೇಟ್ ಅನ್ನ ಯಾವ ಕಾರಣಕ್ಕಾಗಿ ನಿರ್ಮಾಣ ಮಾಡಿದ್ರು ಅನ್ನೋ ವಿಷಯ ಗೊತ್ತಾ? ಬ್ರಿಟಿಷರು ಭಾರತವನ್ನ ಆಳ್ತಿರ್ಬೇಕಾದ್ರೆ ಭಾರತೀಯ ಸೈನಿಕರು ಬ್ರಿಟಿಷ್ ಪರವಾಗಿ ಅನೇಕ ದೇಶಗಳಲ್ಲಿ ಯುದ್ಧನ ಮಾಡ್ತಾರೆ. ಇದರಲ್ಲಿ ಮುಖ್ಯವಾದವು ಅಂದ್ರೆ ಮೊದಲನೇ ವಿಶ್ವ ಯುದ್ಧ ಮತ್ತು ಮೂರನೇ ಆಂಗ್ಲೋ ಆಫ್ಘನ್ ಯುದ್ಧ. ಬ್ರಿಟಿಷ್ ಸರ್ಕಾರ ಸುಮಾರು 13 ಲಕ್ಷ ಭಾರತದ ಸೈನಿಕರನ್ನ ತನ್ನ ಸ್ವಾರ್ಥದ ಯುದ್ಧಕ್ಕೆ ಬಳಕೆ ಮಾಡಿಕೊಳ್ಳುತ್ತೆ. ಭಾರತೀಯ ಸೈನಿಕರು ಬ್ರಿಟಿಷರಿಗೋಸ್ಕರ ಫ್ರಾನ್ಸ್, ಬೆಲ್ಜಿಯಂ, ಈಸ್ಟ್ ಆಫ್ರಿಕಾ, ಇರಾನ್, ಟರ್ಕಿ, ಈಜಿಪ್ಟ್ ದೇಶಗಳಲ್ಲಿ ಬ್ರಿಟಿಷರ ಪರವಾಗಿ ಯುದ್ಧ ಮಾಡ್ತಾರೆ. ಬ್ರಿಟಿಷರು ನಮ್ಮ ಸೈನಿಕರಿಂದ ಯುದ್ಧ ಮಾಡಿಸಿ ಅವರು ಗೆಲುವನ್ನ ಸಾಧಿಸ್ತಾರೆ. ಈ ಯುದ್ಧಗಳಲ್ಲಿ ಸುಮಾರು 75,000 ಭಾರತೀಯ ಸೈನಿಕರು ವೀರಮರಣ ಹೊಂದುತ್ತಾರೆ. ಇದರಲ್ಲಿ 13,000 ಭಾರತೀಯ ಸೈನಿಕರ ಶವನು ಸಿಗೋದಿಲ್ಲ. ಭಾರತೀಯ ಸೈನಿಕರ ಅಸಾಧಾರಣ ಶೌರ್ಯಕ್ಕೆ ಗುರುತಾಗಿ ಇಂಡಿಯಾ ಗೇಟ್ ಅನ್ನ ನಿರ್ಮಿಸುತ್ತಾರೆ. 42 ಮೀಟರ್ ಎತ್ತರ ಇರೋ ಇಂಡಿಯಾ ಗೇಟ್ ಅನ್ನ ಮುಂಚೆ ಆಲ್ ಇಂಡಿಯಾ ವಾರ್ ಮೆಮೋರಿಯಲ್ ಅಂತ ಕರೀತಿದ್ರು. ಇದನ್ನ ಫೆಬ್ರವರಿ 10, 1921ರಲ್ಲಿ ನಿರ್ಮಾಣ ಮಾಡ್ತಾರೆ. ಇದನ್ನ ನಿರ್ಮಾಣ ಮಾಡಿಸಿದವರು ಬ್ರಿಟನ್ ಆರ್ಕಿಟೆಕ್ಟ್ ಆದ ಎಡ್ವಿನ್ ಲುಟಿಯನ್ಸ್. ಇವರು ಇಂಡಿಯಾ ಗೇಟ್ ಅನ್ನ ಪ್ಯಾರಿಸ್ ನ ಫೇಮಸ್ ಕಟ್ಟಡ ಆರ್ಕ್ ಡಿ ಟ್ರಯಾಂಫೆ ಯನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಇಂಡಿಯಾ ಗೇಟ್ ಅನ್ನ ನಿರ್ಮಿಸುತ್ತಾರೆ. ಇಂಡಿಯಾ ಗೇಟ್ ನ ವಿಶೇಷತೆ ಏನಂದ್ರೆ ಇದರ ಮೇಲೆ ಸುಮಾರು 13,313 ಹುತಾತ್ಮ ಸೈನಿಕರ ಹೆಸರನ್ನ ಮುದ್ರಿಸಿದ್ದಾರೆ. 1947ರ ನಂತರ ಸ್ವತಂತ್ರ ಭಾರತದ ಸರ್ಕಾರ ಇಂಡಿಯಾ ಗೇಟ್ ಪಕ್ಕದಲ್ಲೇ ನ್ಯೂ ವಾರ್ ಮೆಮೋರಿಯಲ್ ಅನ್ನ ನಿರ್ಮಿಸುತ್ತಾರೆ. ಇದರಲ್ಲಿ ಸ್ವತಂತ್ರದ ನಂತರ ಭಾರತಕ್ಕೋಸ್ಕರ ಹೋರಾಡಿ ಪ್ರಾಣವನ್ನ ತ್ಯಾಗ ಮಾಡಿದ ಸೈನಿಕರ ಹೆಸರನ್ನು ಇಲ್ಲಿ ಮುದ್ರಿಸುತ್ತಾರೆ. ಮುಖ್ಯವಾಗಿ 1971ರ ಇಂಡೋ ಪಾಕ್ ವಾರ್ ನ ಸೈನಿಕರ ಹೆಸರನ್ನ ಇಲ್ಲಿ ಮುದ್ರಿಸುತ್ತಾರೆ. ಇಲ್ಲೇ ಅಮರ್ ಜವಾನ್ ಜ್ಯೋತಿ ಅನ್ನು ಸ್ಥಾಪಿಸಿದ್ದಾರೆ. ಫ್ರೆಂಡ್ಸ್, ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇಂತ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನ ವಿಸಿಟ್ ಮಾಡಿ ಎಲ್ಲಾ ವಿಡಿಯೋಸ್ ಗಳನ್ನು ನೋಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.